ಕಲಿಯೋಣಗೆ ಸ್ವಾಗತ. ಜೆ ಪಿ ಮಾರ್ಗನ್ ಕಂಪನಿಯಲ್ಲಿ ಕೇಳಿದಂತ ಒಂದು SQL ಇಂಟರ್ವ್ಯೂ ಕ್ವಶನ್ ಇದು. ಏನ್ ಕೇಳಿದ್ದಾರೆ, ಹೇಗೆ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಯುವರ್ ಟೀಮ್ ಅಟ್ JP Morgan Chase is preparing to launch a new credit card. And to gain some insights, you are analyzing how many credit cards were issued each month. ಒಂದು ಹೊಸ ಕಾರ್ಡ್ ಲಾಂಚ್ ಮಾಡ್ತಾ ಇದಾರಂತೆ, ಅದಕ್ಕೋಸ್ಕರ ಇರುವಂತಹ ಡೇಟಾದಲ್ಲಿ ಸಮ್ ಅನಾಲಿಸಿಸ್ ನಾವು ಮಾಡಬೇಕು. ಪ್ರತಿ ಮಂತ್ ಅಲ್ಲಿ ಎಷ್ಟು ಕಾರ್ಡ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಮೇಲೆ. Write a query that outputs the name of each credit card and the difference in the number of issued cards between the month with the highest issuance cards and the lowest issuance. Arrange the results based on the largest disparity. ಅಂದ್ರೆ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ, ಮಂತ್ಲಿ ಎಷ್ಟೆಷ್ಟು ಕಾರ್ಡ್ ಸೇಲ್ ಆಗಿದೆ ಅಂತಾನು ಕೊಟ್ಬಿಡ್ತಾರೆ ಡೀಟೇಲ್ಸ್. ಯಾವ್ದಾರ ಒಂದು ಮಂತ್ಲಿ ತುಂಬಾ ಜಾಸ್ತಿ ಕಾರ್ಡ್ಸ್ ಹೋಗಿರುತ್ತೆ, ಇನ್ನೊಂದು ಯಾವ್ದೋ ಒಂದು ಮಂತ್ಲಿ ಕಡಿಮೆ ಕಾರ್ಡ್ಸ್ ಹೋಗಿರುತ್ತೆ. ಅವೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಅನ್ನೋದನ್ನ ಪ್ರಿಂಟ್ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ರಿಸಲ್ಟ್ಸ್ ನ ಲಾರ್ಜೆಸ್ಟ್ ಡಿಸ್ಪ್ಯಾರಿಟಿ ಮೇಲೆ ಪ್ರಿಂಟ್ ಮಾಡಿ, ಅಂದ್ರೆ ನಾವು ಇದನ್ನ ಜಾಸ್ತಿಯಿಂದ ಕಡಿಮೆ ತರ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಪ್ರಿಂಟ್ ಮಾಡಿ ಅಂತ ಕೂಡ ಕ್ವಶನ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಮಂತ್ಲಿ ಅಂಡರ್ಸ್ಕೋರ್ ಕಾರ್ಡ್ಸ್ ಅಂಡರ್ಸ್ಕೋರ್ ಇಶ್ಯೂಡ್ ಅನ್ನೋದು ಒಂದು ಟೇಬಲ್. ಆ ಟೇಬಲ್ ಸ್ಟ್ರಕ್ಚರ್ ಯಾವ ಇದೆ, ಕಾರ್ಡ್ ನೇಮ್ ಇದೆ, ದಟ್ಸ್ ಸ್ಟ್ರಿಂಗ್ ಆಬ್ವಿಯಸ್ಲಿ, ಎಷ್ಟು ಇಶ್ಯೂ ಮಾಡಿದ್ದಾರೆ ಅನ್ನೋದು ನಂಬರು, ಯಾವ ಮಂತ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಮಂತ್ ವೈಸ್ ಅನಾಲಿಸಿಸ್, ಜೊತೆಗೆ ಯಾವ ಇಯರ್ ಅಂತ ಕೂಡ ಅನಾಲಿಸಿಸ್ ಅಲ್ಲಿ ಕ್ಲಿಯರ್ ಮಾಡಿದೆ. ಪ್ರಾಬ್ಲಿ ಒಂದು ಅಸಂಪ್ಷನ್ ಮಾಡ್ಕೋಬಹುದು ಅನ್ಸುತ್ತೆ ಇಲ್ಲಿ, ದೇ ಆಲ್ ಬಿಲಾಂಗ್ ಟು ದ ಸೇಮ್ ಇಯರ್ ಟು ಸ್ಟಾರ್ಟ್ ವಿತ್. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಔಟ್ಪುಟ್ ಯಾವ ತರ ಹೀಗೆ ಬಂತು ಅಂತ ನಾವು ಮ್ಯಾನ್ಯುವಲ್ ಆಗಿ ಒಂದ್ಸಲ ಅನಲೈಸ್ ಮಾಡೋಣ. ಇಲ್ಲಿ ಎಷ್ಟು ತರ ಕ್ರೆಡಿಟ್ ಕಾರ್ಡ್ಸ್ ಇದೆ, ಎರಡಿದೆ. ಚೇಸ್ ಫ್ರೀಡಮ್ ಫ್ಲೆಕ್ಸ್ ಅಂತ ಒಂದಿದೆ, ಚೇಸ್ ಸಫೈರ್ ರಿಸರ್ವ್ ಅಂತ ಎರಡೇ ತರ ಇರೋದು. ಇದರಲ್ಲಿ ಫ್ಲೆಕ್ಸ್ ಅನ್ನೋ ಕಾರ್ಡು 4 ಮಂತ್ ಅನಾಲಿಸಿಸ್ ಇದೆ ಟು 2021 ರೆಕಾರ್ಡ್ಸ್ ಅಲ್ಲಿ. ಹೈಯೆಸ್ಟ್ ಎಷ್ಟಿದೆ 70,000, ಲೋಯೆಸ್ಟ್ 55,000. ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು 15,000. ಅದು ಪ್ರಿಂಟ್ ಆಗಿದೆ ಫ್ಲೆಕ್ಸ್ಗೆ 15,000. ರಿಸರ್ವ್ ಅನ್ನೋ ಕಾರ್ಡ್ದು 1,70,000, 1,75,000, 1,80,000 ಇದೆ. ಸೊ ಇಲ್ಲಿ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಮಧ್ಯೆ ಇರೋ ಡಿಫ್ರೆನ್ಸ್ 10,000. ಸೊ ಇದೇ ಆರ್ಡರ್ ಎಲ್ಲ ಪ್ರಿಂಟ್ ಮಾಡಿದ್ರೆ ಹೈಯೆಸ್ಟ್ ಇಂದ ಲೋಯೆಸ್ಟ್ ಒಳಗಡೆ. ಸೊ ನಾವು ಇದನ್ನ ಟ್ರೈ ಮಾಡೋಣ, ಕ್ವೈರಿ ಯಾವ ತರ ಬರೆಯೋದು. ಫಸ್ಟ್ ಕಾರ್ಡ್ಸ್ ಟೇಬಲ್ ಯಾವ ತರ ಕಾಣಿಸುತ್ತೆ ಅಂತ ಪ್ರಿಂಟ್ ಮಾಡಿ ನೋಡೋಣ. ಇಲ್ಲಿ ಎಷ್ಟು ಕಾರ್ಡ್ಸ್ ಕಾಣಿಸ್ತಾ, ಇಲ್ಲೂ ಎರಡೇ ಕಾರ್ಡ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್, 2020 ಇಶ್ಯೂ ಇಯರ್ ಕೂಡ ಇದೆ, 2021 ಕೂಡ ಇದೆ. ಬಟ್ ಡಿಫ್ರೆಂಟ್ ಮಂತ್ ಇರೋದು ಫಿನಾನ್ಷಿಯಲ್ ಇಯರ್ ಅಂತ ತಗೋಣ. ಅದಕ್ಕೆ ಇಲ್ಲಿ ಇಶ್ಯೂ ಇಯರ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಇಶ್ಯೂ ಮಂತ್ ಮೇಲೆ ನಾವು ಅನಾಲಿಸಿಸ್ ಮಾಡ್ಬಿಡೋಣ. ಡಿಫ್ರೆಂಟ್ ಅಮೌಂಟ್ಸ್ ಇದೆ, ಎಷ್ಟು ಡಿಫ್ರೆನ್ಸ್ ಅಂತ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ನಮ್ಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಯಾವ್ದು, ಫಸ್ಟ್ ಕಾರ್ಡ್ ನೇಮ್ ಹಾಗಿಂದ ಹಾಗೆ ಪ್ರಿಂಟ್ ಮಾಡ್ಬೋದು. ಸೊ ಕಾರ್ಡ್ ಅಂಡರ್ಸ್ಕೋರ್ ನೇಮ್. ಇಲ್ಲಿ ಡಿಫ್ರೆನ್ಸ್ ಕೇಳ್ತಾ ಇರೋದ್ರಿಂದ ನಾವು ಇಲ್ಲಿ ಸಮ್ ಅಗ್ರಿಗೇಷನ್ ಫಂಕ್ಷನ್ಸ್ ಅಥವಾ ಮೆಥಡ್ಸ್ ನ ಔಟ್ ಆಫ್ ದ ಬಾಕ್ಸ್ ಮೆಥಡ್ಸ್ ನ ಯೂಸ್ ಮಾಡೋಣ. ಏನದು, ಮ್ಯಾಕ್ಸ್ ಆಫ್ ಇಶ್ಯೂಡ್ ಅಮೌಂಟ್, ಅಂದ್ರೆ ಇದರಲ್ಲಿ ಮ್ಯಾಕ್ಸ್ ಅಮೌಂಟ್ ಯಾವ್ದು ಅನ್ನೋ ಹತ್ರ ಕೊಡುತ್ತೆ ಆ ಕಾಲಮ್ ಅಲ್ಲಿ, ಮೈನಸ್ ಮಿನ್ ಆಫ್ ಸೇಮ್ ಇಶ್ಯೂಡ್ ಅಮೌಂಟ್. ಡಿಫ್ರೆನ್ಸ್ ಅಂದೇನೋ ಎರಡರ ಮಧ್ಯ ಅಂತ. ಸೊ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಮಧ್ಯೆ ಮಾಡಿದ್ರೆ ಆ ಡಿಫ್ರೆನ್ಸ್ ನಮಗೆ ಸಿಕ್ಬಿಡುತ್ತೆ ಆಸ್ ಡಿಫ್ರೆನ್ಸ್ ಫ್ರಮ್ ಮಂತ್ಲಿ ಕಾರ್ಡ್ಸ್ ಇಶ್ಯೂಡ್ ಟೇಬಲ್ ಇಂದ ಮಾಡ್ತಾ ಇದೀನಿ. ಬಟ್ ಇಲ್ಲಿ ನಾನು ಈ ಫಂಕ್ಷನ್ ಯೂಸ್ ಮಾಡೋದ್ರಿಂದ ಐ ನೀಡ್ ಟು ಗ್ರೂಪ್ ಬೈ ಯಾವ್ದ್ರ ಮೇಲೆ ಮಾಡೋಣ, ಕಾರ್ಡ್ ಅಂಡರ್ಸ್ಕೋರ್ ನೇಮ್. ಇಷ್ಟಕ್ಕೆ ಪ್ರಿಂಟ್ ಮಾಡಿದ್ರೆ ಸಾಕಾ, ಇಲ್ಲ ಅವ್ರ ಕೊನೆಗೆ ಏನಂತ ಹೇಳಿದ್ರೆ ಆರ್ಡರ್ ಕೂಡ ಮಾಡಿ ಅಂತ ಹೇಳಿದ್ದಾರೆ. ಯಾವ್ದ್ರ ಮೇಲೆ, ಡಿಫ್ರೆನ್ಸ್ ಡಿಸೆಂಡಿಂಗ್ ಆರ್ಡರ್. ಸೊ ಇದನ್ನ ಪ್ರಿಂಟ್ ಮಾಡಿ ನೋಡೋಣ. ಸೊ ನಾನು ಹೇಳಿದೆ ನೋಡಿ, ಇಲ್ಲಿ ಎರಡು ತರ ಕಾರ್ಡ್ ಇತ್ತು, ರಿಸರ್ವ್ ಮತ್ತೆ ಫ್ಲೆಕ್ಸ್, 2 ಟೈಪ್ಸ್ ಆಫ್ ಕಾರ್ಡ್ಸ್. ಒಂದು ಡಿಫ್ರೆನ್ಸ್ 30,000 ಇದೆ, ಇನ್ನೊಂದು ಡಿಫ್ರೆನ್ಸ್ 15,000 ಇದೆ. ಸಬ್ಮಿಟ್ ಮಾಡಿ ನೋಡೋಣ. ಈ ಕ್ವಶನ್ ಸಬ್ಮಿಟ್ ಮಾಡೋ ಮುಂಚೆ ಇದು ಯಾಕೆ ಕೇಳಿದ್ದಾರೆ ಅಂದ್ರೆ, ನಮ್ಗೆ ಈ ಫಂಕ್ಷನ್ಸ್ ಯೂಸ್ ಮಾಡೋದು ಗೊತ್ತಾ, ಗ್ರೂಪ್ ಬೈ ಮಾಡೋದು ಗೊತ್ತಾ, ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದು ಗೊತ್ತಾ ಅನ್ನೋದು ತಿಳ್ಕೊಳ್ಳೋಕೆ ಇರ್ಬೋದು. ಇದು ಬಂದು ಈಸಿ ಲೆವೆಲ್ ಆಫ್ ಕ್ವಶನ್. ಸಬ್ಮಿಟ್ ಮಾಡಿ ನೋಡಿದ್ರೆ ಎಸ್, ಆನ್ಸರ್ ಇಸ್ ರೈಟ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ SQL ಬೇಸಿಕ್ಸ್ ಕಲಿಬೇಕು ಅಂತ ಏನಾದರೂ ಇದ್ರೆ ನಮ್ಮ ಕಲಿಯೋಣ.com ಅಲ್ಲಿ 0 to Hero ಅಥವಾ ಇಂಟ್ರೊಡಕ್ಷನ್ ಟು SQL ಅನ್ನುವ ಒಂದು ಕಂಪ್ಲೀಟ್ ಕೋರ್ಸ್ ಇದೆ. ಅದನ್ನ ನೀವೇನಾದರೂ ವಿತ್ ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡಿದ್ರೆ ಕಲಿಯೋಣ ಕಡೆಯಿಂದ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ. SQL ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.